ರಾಮ ಹನುಮಂತನ ಮಾತುಗಳನ್ನು ಕೇಳಿದ ತಕ್ಷಣ ಹೇಳಿದ ಮಾತು, ನ ಋಗ್ವೇದ ವಿನೀತಸ್ಯ ನ ಯಜುರ್ವೇದಧಾರಿಣ ನ ಸಾಮವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತುಂ ಬಹು ವ್ಯಾಹರತಾನೇನ ನ ಕಿಂಚಿದ್ ಅಪಶಬ್ದಿತಂ. ಇಷ್ಟೊತ್ತು ಮಾತಾಡ್ದ, ಒಂದೇ ಒಂದು ತಪ್ಪು ಮಾತನಾಡಲಿಲ್ಲ. ಸಕಲ ವ್ಯಾಕರಣಗಳ ಬದ್ಧತೆಯೂ ಅವನ ಮಾತಿನ ಪ್ರತಿಯೊಂದು ಅಕ್ಷರಗಳಲ್ಲೂ ತೂಗಿ ತುಳುಕ್ತಾ ಇತ್ತು. ಇದು ಋಗ್ವೇದವನ್ನು ಚೆನ್ನಾಗಿ ಅಧ್ಯಯನ ಮಾಡದೇ ಇದ್ದವನಿಗೆ ಒಲಿಯುವಂಥದ್ದಲ್ಲ. ಯಜುರ್ವೇದವನ್ನು ಚೆನ್ನಾಗಿ ಅಭ್ಯಾಸ ಮಾಡದೇ ಇದ್ದರೆ ಈ ಥರ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಚೆನ್ನಾಗಿ ಸಾಮಗಾನದ ಒಲುಮೆ ಇಲ್ಲದೇ ಇದ್ದರೆ ಮಾತಿನಲ್ಲಿ ಶ್ರುತಿ ಲಯಗಳು ತುಂಬಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಕ್ರಮಬದ್ಧವಾದ ಒಂದಕ್ಷರ ಹೆಚ್ಚಿಲ್ಲ, ಅಯ್ಯೋ ಇನ್ನೊಂದೆರಡು ವಿಷಯ ಹೇಳಬೇಕಿತ್ತು ಅಂತ ಬಾಕಿ ಉಳಿಸಿದ್ದಿಲ್ಲ. ಇದು ಅವನ ಮಾತಿನ ಶೈಲಿ ಅಂತ ತುಂಬ ವಿಸ್ತೃತವಾದ ಮಾತುಗಳು. ಇದು ಭಾಗವಾಗಿ ಹನುಮಂತನ ಬಗ್ಗೆ ಲಕ್ಷ್ಮಣನ ಹತ್ರ ರಾಮ ಹೊಗಳುತ್ತಾನೆ. ಕೊನೆಗೂ ಇನ್ನೂ ಚೆನ್ನಾಗಿ ಹೇಳಿದ, ಇಂಥ ಒಬ್ಬ ದೂತನೋ ಮಂತ್ರಿಯೋ ಒಬ್ಬ ರಾಜನ ಕೈಯಲ್ಲಿದ್ದಾನೆ ಅಂದರೆ ಆ ರಾಜ ಅದೃಷ್ಟವಂತ ಅಂತ ಹೇಳ್ತಾನೆ. ಅಂದರೆ ಸುಗ್ರೀವನಿಗೆ ಇಂಥವನು ಸಿಕ್ಕಿದ್ರಿಂದ ನಾನು ಅವನ ಪಕ್ಷ ವಹಿಸ್ತೇನೆ ಅಂತ.